ಗನ್ಗಾಗಿ ಹೈಕೋರ್ಟ್ ಮೊರೆ ಹೋಗ್ತಾರಾ ನಟ ದರ್ಶನ್. ಗನ್ ಲೈಸೆನ್ಸ್ಗಾಗಿ ದರ್ಶನ್ ಕಾನೂನು ಹೋರಾಟವನ್ನ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ವಶಕ್ಕೆ ಪಡೆದ ಪಿಸ್ತೂಲ್ಗಾಗಿ ಪಟ್ಟು ಹಿಡಿದಿದ್ದಾರೆ ಕಾಟೇರ. ಈಗಾಗಲೇ ಪೊಲೀಸರು ದರ್ಶನ್ ಅವರ ಗನ್ನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಕೊಲೆಯ ಪ್ರಕರಣ ಇದೆ ಅಲ್ವಾ, ಅವ್ರ ಮೇಲೆ ಬಂದಿದೆ, ಇದು ಇತ್ಯರ್ಥ ಆಗುವವರೆಗೂ ಕೂಡ ವಾಪಸ್ ಗನ್ ಕೊಡೋದಿಲ್ಲ ಅಂತ ಹೇಳಿ ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ದರ್ಶನ್ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಏನೀಗ RR ನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ಪಿಸ್ತೂಲನ್ನು ಮತ್ತೆ ತೆಗೆದುಕೊಳ್ಬೇಕು ಅಂತ. ನಾಳೆ ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಅವರು ಕಾರಣಗಳನ್ನು ಕೊಟ್ಟಿದ್ರು, ಯಾಕೆ ನನಗೆ ಗನ್ನು ಬೇಕು ಅಂತಿಲ್ಲ, ನಾನು ಸೆಲೆಬ್ರಿಟಿ ಇದ್ದೀನಿ, ನನಗೆ ಜೀವ ರಕ್ಷಣೆ, ನನಗೆ ಅಲ್ಲಿ ಹೋದಲ್ಲಿ ಅಭಿಮಾನಿಗಳು ಮುಗಿ ಬೀಳ್ತಾರೆ, ಆಮೇಲೆ ಅವ್ರದೇ ಆದಂಥ ಕಾರಣಗಳನ್ನು ಕೊಟ್ಟಿದ್ರು. ಆಮೇಲೆ ಪಿಸ್ತೂಲ್ ವಶಕ್ಕೆ ಪಡೆದಿದ್ದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ನಾಳೆ ನಾನು ಸಾಕ್ಷಿಗಳ ಮೇಲೆ ಯಾವುದೇ ಪ್ರಭಾವವನ್ನು ಬೀರಿಲ್ಲ, ಅಂದರೆ ಪೊಲೀಸರು ಕಾರಣಗಳನ್ನು ಇದೇ ಕೊಟ್ಟಿದ್ರು. ದರ್ಶನ್ ಒಬ್ಬ ಸೆಲೆಬ್ರಿಟಿ ಇದ್ದಾರೆ, ಪ್ರಭಾವಿ ಇದ್ದಾರೆ, ಇನ್ನೂ ಕೊಲೆಯ ಕೇಸ್ ನಡೀತಾ ಇರೋದ್ರಿಂದಾಗಿ, ಇನ್ನೂ ಅವರು ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಗನ್ನನ್ನು ಬಳಸ್ಬೋದು ಅಂತ. ಷರತ್ತು ಪೂರೈಕೆ ಬಳಿಕ ಕಾನೂನಾತ್ಮಕವಾಗಿ ನಾನು ನಡೆದುಕೊಂಡಿದ್ದೇನೆ, ಕಾನೂನು ಬಿಟ್ಟು ನಾನು ನಡ್ಕೊಂಡಿಲ್ಲ, ಷರತ್ತಿಗೆ ನಾನು ಬದ್ಧನಾಗಿದ್ದೇನೆ, ಅದರ ಪ್ರಕಾರ ನಡೆದುಕೊಳ್ತಾ ಇದ್ದೇನೆ. ಪಿಸ್ತೂಲ್ ವಾಪಸ್ ಪಡೆದಿರೋದು ಸರಿಯಲ್ಲ ಅಂತ ಹೈಕೋರ್ಟ್ ಮೊರೆ ಹೋಗಲಿಕ್ಕೆ ಎಲ್ಲ ತಯಾರಿಗಳನ್ನು ದರ್ಶನ್ ಈಗ ಮಾಡಿಕೊಂಡಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಮೊದಲು ಅವ್ರಿಗೆ ಶಾಕ್ ಆದಿತ್ತು, ಪೊಲೀಸರು ನೋಟಿಸ್ ಕೊಟ್ಟರು, ನೀವು ಹೊಂದಿದಂತಹ ಏನು ಲೈಸೆನ್ಸ್ ಇರುವಂಥ ಗನ್ ಇದೆ ಅದನ್ನು ನಮಗೆ ಸರೆಂಡರ್ ಮಾಡಬೇಕು ಅಂತ. ಅಂದರೆ ಒಂದು ವಾರ ಟೈಮ್ ಕೊಟ್ಟಿದ್ದರು ಉತ್ತರಿಸಿ ಅಂಥೇಳಿ. ಅವರು ವಾಪಸ್ ಪತ್ರ ಬರೆದಿದ್ದರು, ನಾನು ಸೆಲೆಬ್ರಿಟಿ ಇದ್ದೀನಿ, ಹೊರಗಡೆ ಓಡಾಡಬೇಕಾಗತ್ತೆ, ನನ್ನ ರಕ್ಷಣೆಗೋಸ್ಕರ ನನಗೆ ಗನ್ ಬೇಕಾಗುತ್ತೆ, ಹಾಗಾಗಿ ಈ ಕ್ರಮ ಸರಿಯಲ್ಲ, ನನಗೆ ಗನ್ ಬೇಕೇ ಬೇಕು, ನಾನು ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋದಿಲ್ಲ, ಹೆದರಿಸೋದಿಲ್ಲ, ಬೆದರಿಸೋದಿಲ್ಲ, ಏನು ಷರತ್ತುಗಳನ್ನು ಕೊಟ್ಟಿದೆಯೋ ಜಾಮೀನು ಪಡೆಯುವಂಥ ಸಂದರ್ಭದಲ್ಲಿ ಅವೆಲ್ಲವುಗಳನ್ನು ಕೂಡ ನಾನು ಪೂರೈಸುತ್ತೇನೆ ಅಂಥೇಳಿ ಅವರು ಕೂಡ ಉತ್ತರ ಕೊಟ್ಟಿದ್ದರು. ಬಟ್ ಕೇಳಲಿಲ್ಲ ಪೊಲೀಸರು. ಕಮಿಷನರ್ ಅವರ ಒಂದು ಅಂತಿಮ ನಿರ್ಧಾರ, ಅಂದರೆ ಅವರ ಒಂದು ವ್ಯಾಪ್ತಿಗೆ ಬರೋದ್ರಿಂದಾಗಿ ಖಡಕ್ ಹೇಳಿದರು, ಇಲ್ಲ ನಿಮಗೆ ಗನ್ ಕೊಡೋಕ್ಕಾಗೋದಿಲ್ಲ, ಬಂದು ಕೊಟ್ಟು ಹೋಗಿಬಿಡಿ ಅಂತೇಳಿ. ಹಾಗಾಗಿ RR ನಗರ ಪೊಲೀಸರು ಈಗ ಅವರ ಗನ್ನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಒಂದು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಆರೋಪಿ ಸ್ಥಾನದಿಂದ ಅವರು ಹೊರಬರೋವರೆಗೂ ಕೂಡ ಅವ್ರಿಗೆ ಗನ್ನನ್ನು ಕೊಡಲಾಗುವುದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಆದರೆ ಅವ್ರಿಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಹೈಕೋರ್ಟ್ನಲ್ಲಿ ಹಾಗಾದರೆ ಏನಾಗಬಹುದು ಈ ಒಂದು ಅರ್ಜಿ ಭವಿಷ್ಯ? ಅವ್ರಿಗೆ ಗನ್ ಸಿಗುತ್ತಾ ಇಲ್ವಾ? ಹೈಕೋರ್ಟ್ನಲ್ಲೂ ಕೂಡ ಅವ್ರಿಗೆ ಹಿನ್ನಡೆಯಾಗುತ್ತಾ? ಯಾಕಂತಂದರೆ ಸಹಜವಾಗಿ ಒಬ್ಬ ಸೆಲೆಬ್ರಿಟಿ ಅಂತ ಹೇಳಿದ್ರೆ ಅವರಲ್ಲಿ ಗನ್ ಇದ್ದೇ ಇರುತ್ತೆ, ಗನ್ಮ್ಯಾನ್ಗಳಿರ್ತಾರೆ, ಕೆಲವೊಬ್ಬರು ಗನ್ ಇಟ್ಕೊಂಡಿರ್ತಾರೆ ಆತ್ಮರಕ್ಷಣೆಗೋಸ್ಕರ, ಕೆಲವೊಂದಿಷ್ಟು ಜನ ಜೀವ ಬೆದರಿಕೆ ಇರ್ತವೆ ಕೆಲವೊಬ್ಬರು ಸೆಲೆಬ್ರಿಟಿಗಳಿಗೆ. ಹಾಗಾಗಿಯೇ ಆ ಎಲ್ಲ ವಿಚಾರಗಳನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ದರ್ಶನ್ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೋಡಬೇಕೀಗ ಅವರ ಪರ ವಕೀಲರು ಯಾವ ರೀತಿ ವಾದವನ್ನು ಮಾಡ್ತಾರೆ ಅಂಥೇಳಿ. ಯಾಕಂದರೆ ಇಲ್ಲಿ ಪೊಲೀಸರು ತಿಳಿಸಿದ್ದು ಕಾರಣ, ನೀವು ಸಾಕ್ಷಿಗಳ ಮೇಲೆ ಅದನ್ನು ಬಳಸ್ಬೋದು ಅಂತ, ಗನ್ನಿಟ್ಟು ಹೆದರಿಸ್ಬೋದು ಅಂತ ಸಾಕ್ಷಿಗಳ ಮೇಲೆ. ಇನ್ನೂ ಪ್ರಕರಣ ಇತ್ಯರ್ಥ ಆಗಿಲ್ಲ. ಬಟ್ ಈಗ ದರ್ಶನ್ ಅವರು ಇಲ್ಲ ನನಗೆ ಗನ್ ಬೇಕೇ ಬೇಕು ಅಂಥೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ.